ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಪಬ್ಲಿಕ್ ನ್ಯೂಸ್. ನಾನು ಆರತಿ ಬಳವಿಯ. ವೀಕ್ಷಕರೇ, ಜನರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಬಯಸುವ ಪವಿತ್ರವಾದಂತಹ ಸ್ಥಳಗಳಲ್ಲಿ ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯವು ಒಂದು. ಸವದತ್ತಿ ಯಲ್ಲಮ್ಮ ದೇವಿ ದೇವಾಲಯದ ಕುರಿತು ಪ್ರಮುಖವಾದಂತಹ ವಿಚಾರಗಳು ಇಲ್ಲಿವೆ ನೋಡಿ. ವೀಕ್ಷಕರೇ, ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಜಿಲ್ಲಾ ಕೇಂದ್ರದಿಂದ 70 ಕಿಲೋಮೀಟರ್ ಮತ್ತು ಧಾರವಾಡದಿಂದ 38 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ. ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾ ದೇವಿಗೆ ಸಮರ್ಪಿತವಾಗಿದ್ದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯತೆಯನ್ನ ಹೊಂದಿದೆ. ಈ ದೇವಾಲಯವು ಸವದತ್ತಿ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಯಲ್ಲಮ್ಮ ಗುಡ್ಡದಲ್ಲಿದೆ. ಯಲ್ಲಮ್ಮ ದೇವಿ ದೇವಸ್ಥಾನವು ಸವದತ್ತಿ ಬಳಿ ಇರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿಯ ದೇವಾಲಯವಾಗಿದೆ. ಸವದತ್ತಿಯು ಪ್ರಾಚೀನ ಪಟ್ಟಣವಾಗಿದ್ದು ಇದು ರೆಟ್ಟ ರಾಜವಂಶದ ಮೊದಲ ರಾಜಧಾನಿ ಆಗಿತ್ತು ಎನ್ನುವ ಉಲ್ಲೇಖ ಮತ್ತು ಇತಿಹಾಸವೂ ಕೂಡ ಇದೆ. ಇದು ಜಮದಗ್ನಿಯ ಹೆಂಡತಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾಗೆ ಸಂಬಂಧಪಟ್ಟಿರುವ ದೇವಾಲಯವಾಗಿದ್ದು ಅವರ ಕಥೆಯನ್ನ ಪುರಾಣಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಆಕೆಯನ್ನ ರೇಣುಕಾದೇವಿ ಅಥವಾ ಯಲ್ಲಮ್ಮ ದೇವಿ ಎನ್ನುವ ಹೆಸರಿನಿಂದ ಪೂಜೆ ಮಾಡಲಾಗುತ್ತೆ. ರೇಣುಕಾದೇವಿ ದೇವಸ್ಥಾನವು ಸವದತ್ತಿಯ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದ್ದು ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ತಾಯಿಯ ದರ್ಶನಕ್ಕೆಂದು ಭೇಟಿಯನ್ನ ನೀಡುತ್ತಾರೆ. ವರ್ಷದ ಯಾವುದೇ ದಿನಗಳಲ್ಲಿ ಈ ದೇವಾಲಯಕ್ಕೆ ನೀವು ಭೇಟಿಯನ್ನ ನೀಡಿದ್ರೂ ಭಕ್ತರ ದಂಡನ್ನ ನೀವು ನೋಡಬಹುದು. ಇಲ್ಲಿನ ಯಲ್ಲಮ್ಮ ದೇವಿಯನ್ನ ಕಾಳಿ ದೇವಿಯ ಜೊತೆಗೆ ಗುರುತಿಸಲಾಗುತ್ತೆ. ಕಾಳಿ ದೇವಿಯು ದುಷ್ಟರನ್ನ ನಾಶ ಮಾಡುವ, ಶಿಕ್ಷೆ ನೀಡುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತೆ. ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನ ನೀಡುವ ಕರುಣಾಮಯಿ ತಾಯಿ ಕೂಡ ಆಗಿದ್ದಾಳೆ. ಈ ಅಂಶದಲ್ಲಿಯೇ ಆಕೆಯನ್ನ ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿನ ಸವದತ್ತಿ ಯಲ್ಲಮ್ಮ ದೇವಾಲಯವನ್ನ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಸವದತ್ತಿ ಯಲ್ಲಮ್ಮ ದೇವಾಲಯದಲ್ಲಿನ ಕೆತ್ತನೆಗಳು ನೋಡಿದಾಗ ನಿಮಗೆ ಜೈನ ವಾಸ್ತುಶಿಲ್ಪವನ್ನ ನೋಡಿದಂತಹ ಅನುಭವ ಆಗುತ್ತೆ. ಈ ದೇವಾಲಯವು ತನ್ನ ಆವರಣದಲ್ಲಿ ಗಣೇಶ, ಮಲ್ಲಿಕಾರ್ಜುನ, ಪರಶುರಾಮ, ಏಕನಾಥ ಸಿದ್ದೇಶ್ವರನಿಗೆ ಸಮರ್ಪಿತವಾದ ಬಹು ದೇವಾಲಯಗಳನ್ನು ಹೊಂದಿದೆ. ಆದರೆ ಇಲ್ಲಿನ ಪ್ರಮುಖ ದೇವಿಯಾಗಿ ರೇಣುಕಾ ಯಲ್ಲಮ್ಮ ತಾಯಿಯನ್ನ ಆರಾಧನೆ ಮಾಡಲಾಗುತ್ತೆ. ಯಲ್ಲಮ್ಮ ಅಥವಾ ಶ್ರೀ ರೇಣುಕಾ ದೇವಿಯ ದೇವಾಲಯವು ತನ್ನ ಶಕ್ತಿಯಿಂದಾಗಿ ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ. ಪ್ರತಿನಿತ್ಯ ನೂರಾರು ಯಾತ್ರಿಕರು ಬಹಳ ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನು ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಬಣ್ಣದ ಹುಣ್ಣಿಮೆ ಮತ್ತು ಭಾರತಿ ಹುಣ್ಣಿಮೆ ಎಂಬ 2 ಮಂಗಳಕರ ದಿನಗಳಲ್ಲಿ 10 ಲಕ್ಷಕ್ಕೂ ದಾಟಿ ಹೆಚ್ಚಿನ ಭಕ್ತರು ಈ ದೇವಸ್ಥಾನದಲ್ಲಿ ಸೇರುತ್ತಾರೆ. ಈ ಸಂದರ್ಭಗಳಲ್ಲಿ ದೇವಾಲಯದ ರಥಯಾತ್ರೆಯನ್ನ ಕೂಡ ಕೈಗೊಳ್ಳಲಾಗುತ್ತೆ. ಯಲ್ಲಮ್ಮ ಎಂದಾಕ್ಷಣ ಎಲ್ಲರ ಮನಸ್ಸಿನಲ್ಲೂ ಅಲ್ಲಿನ ಜಾತ್ರೆಯೇ ನೆನಪಾಗುತ್ತೆ. ಯಾಕೆಂದರೆ ಸವದತ್ತಿ ಜಾತ್ರೆಯು ಹೆಚ್ಚು ಜನ ಸೇರುವ ಜಾತ್ರೆಗಳಲ್ಲಿ ಒಂದಾಗಿದೆ. ಯಲ್ಲಮ್ಮ ಜಾತ್ರೆಯು ಶಕ್ತಿಯ ರೂಪದಲ್ಲಿರುವ ಸ್ತ್ರೀ ಶಕ್ತಿಯ ಆಚರಣೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತೆ. ಈ ಜಾತ್ರೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಯಲ್ಲಮ್ಮ ದೇವಿಯ ವಿಗ್ರಹವನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಮತ್ತು ಅವಳನ್ನ ಶಕ್ತಿ ದೇವತೆ ಎಂದು ಪೂಜೆ ಮಾಡಲಾಗುತ್ತೆ. ನವಿಲ ತೀರ್ಥ ಆಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಸವದತ್ತಿಯ ತಗ್ಗು ಪ್ರದೇಶಗಳಲ್ಲೂ ಹರಿಯುತ್ತದೆ. ಇಲ್ಲಿ ಜೋಗುಳ ಬಾವಿ ಎಂಬ ಇನ್ನೊಂದು ಪವಿತ್ರವಾದಂತಹ ತಾಣವಿದೆ. ಈ ಸ್ಥಳದಲ್ಲಿಯೂ ಒಂದು ದೇವಾಲಯವಿದ್ದು ಯಾತ್ರಾರ್ಥಿಗಳು ಯಲ್ಲಮ್ಮನ ಬೆಟ್ಟಕ್ಕೆ ಭೇಟಿ ನೀಡುವ ಮೊದಲು ಇಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ಯಲ್ಲಮ್ಮ ತಾಯಿಯ ದರ್ಶನಕ್ಕೆ ಹೋಗುತ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ ಪಬ್ಲಿಕ್ ನ್ಯೂಸ್. ಇದು ನಿಮ್ಮ ಶಕ್ತಿ.